ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಮಾನ್ಯ ವಿಚಾರ ಅಂತ ನೀವು ತಿಳ್ಕೊಂಡಿರುವ, ಆದರೆ ಇದರ ಒಳಗೆ ಇರುವ ಕೆಲವು ರಹಸ್ಯಗಳು ನಿಮಗೆ ಗೊತ್ತಿದೆ ಅಂತ ಅನಿಸಿದ್ರು, ಕೆಲವೊಂದು ವಿಚಾರ ಖಂಡಿತ ನಿಮಗೆ ಗೊತ್ತಿರದೇ ಇರುವ ವಿಚಾರವನ್ನ ಅದರ ಬಗ್ಗೆ ಮಾತಾಡ್ತೀನಿ. ಜನರ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ, ಇದರ ಬಗ್ಗೆ ಇವತ್ತಿನ ವಿಡಿಯೋ. ತುಂಬ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ವಿಡಿಯೋ ಕೊನೆ ತನಕ ನೋಡಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಹಠಾತ್ ಆಗಿ ಯಾವ ಕಾರಣ ಕೂಡ ಇಲ್ಲದೇನೆ ಎಲ್ಲವೂ ಹಾಳಾಗತೊಡಗುತ್ತೆ. ಮನಸ್ಸು ಭಾರವಾಗುತ್ತೆ, ದೇಹ ದಣಿವಾದಂತೆ ಅನ್ಸೋದು. ಪೂಜೆ ಜಪದಲ್ಲಿ ಮನಸ್ಸು ನಿಲ್ಲೋದಿಲ್ಲ, ಇವತ್ತು ಜಪ ಬೇಡ ಪೂಜೆ ಬೇಡ ಅಂತ ಅನಿಸೋದು. ಮನೆಯಲ್ಲಿ ಜಗಳ, ಬರುತ್ತಿದ್ದ ಹಣ ಸ್ಟಕ್ ಆಗುವಂತಹದ್ದು, ಆಗಬೇಕಾದ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಆಗೋದಿಲ್ಲ. ಈ ರೀತಿ ಹಲವು ರೀತಿಯ ಅನುಭವಗಳು ನಿಮಗೆ ಆದಾಗ ನೀವು ಯೋಚನೆ ಮಾಡ್ತೀರಿ, ನನ್ನ ಜೊತೆ ಯಾಕೆ ಹೀಗಾಗ್ತಿದೆ? ಇದು ನನ್ನ ದುರದೃಷ್ಟನ, ಅಥವಾ ನನ್ನ ಗ್ರಹ ದೋಷಗಳ, ಅಥವಾ ಪಿತೃಗಳ ಶಾಪವ, ಅಥವಾ ಯಾರಾದರೂ ಏನಾದರೂ ಮಾಡಿಸಿರ್ಬೋದಾ? ಮಾಟ ಮಂತ್ರ ತಂತ್ರ ಕುತಂತ್ರ ಈ ಥರ ಯೋಚನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಕೆಲವೊಮ್ಮೆ ನಿಮ್ಮ ಜೀವನವನ್ನ ಹಾಳು ಮಾಡೋದು ಮಾಟ ಮಂತ್ರ ತಂತ್ರ ಅಲ್ಲ. ಸರಳವಾಗಿ ಹೇಳೋದಾದ್ರೆ, ಜನರ ಕೆಟ್ಟ ದೃಷ್ಟಿ ಅಥವಾ ದೃಷ್ಟಿ ಆಗೋದು ಅಂತ ಹೇಳ್ತಾರಲ್ಲ, ಅದು. ಪ್ರತಿಯೊಬ್ಬರು ನಿಮ್ಮ ಸಂತೋಷವನ್ನ ನೋಡಿ ಸಂತೋಷ ಪಡೋದಿಲ್ಲ. ಕೆಲವರು ನಿಮ್ಮ ಸಂತೋಷವನ್ನ ನೋಡಿ ಮೌನವಾಗಿ ಕರಬೋದು, ಅಥವಾ ಹೊಟ್ಟೆ ಕಿಚ್ಚಿಂದ ಒಳಗಡೆನೆ ಸುಡ್ತಾ ಇರ್ತಾರೆ. ಕೆಲವರು ನೀವು ಅನುಭವಿಸುತ್ತಿರುವ ಶಾಂತಿ ನೆಮ್ಮದಿಯನ್ನ ಕಂಡು ಅಸಹ್ಯ ಪಡ್ತಾ ಇರ್ತಾರೆ. ಇಂತಹವರಿಂದ ಬರುವ ಎನರ್ಜಿ ಮತ್ತು ಅವರ ನಕಾರಾತ್ಮಕ ದೃಷ್ಟಿಯೇ ನಿಮ್ಮ ಶಕ್ತಿ ವಲಯವನ್ನ ದುರ್ಬಲಗೊಳಿಸುತ್ತೆ. ಇದನ್ನೇ ನಾವು ದೃಷ್ಟಿ ಆಗ್ತಿದೆ, ದೃಷ್ಟಿ ಬೀಳ್ತಿದೆ ಅಂತ ಹೇಳ್ತೀವಿ. ಆದರೆ ಈಗ ಬರುವ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ದೃಷ್ಟಿ ನಿಜವಾಗಿಯೂ ಬೀಳುತ್ತಾ? ಅದನ್ನ ಹೇಗೆ ಗುರುತಿಸೋದು? ಮತ್ತು ಎಂತಹವರಿಂದ ಈ ದೃಷ್ಟಿ ಅನ್ನೋದು ಬೀಳುತ್ತೆ, ಯಾಕೆ ಬೀಳುತ್ತೆ, ಮತ್ತು ಅದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ, ಎಲ್ಲವನ್ನ ವಿವರವಾಗಿ ನೋಡೋಣ. ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಇದು ನಿಜವಾಗಿಯೂ ಇದೆಯಾ, ಅಥವಾ ಇದು ಕೇವಲ ಅಂಧಶ್ರದ್ಧೆಯ, ಅಥವಾ ಇದರ ಹಿಂದೆ ಸೂಕ್ಷ್ಮವಾದ ಆಧ್ಯಾತ್ಮಿಕ ಸತ್ಯ ಇದೆಯಾ? ಯಾಕೆಂದ್ರೆ ಕೆಲವೊಮ್ಮೆ ಸಮಸ್ಯೆಗಳು ಹೊರಗೆ ಇರೋದಿಲ್ಲ. ಸಮಸ್ಯೆ ನಮ್ಮ ಶಕ್ತಿ ವಲಯ ಅಥವಾ ಆರಾ ಅಥವಾ ಅಭಾಮಂಡಲದ ಮೇಲೆ ಬಿದ್ದಿರುವ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರಬಹುದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾಟ ಮಂತ್ರ ತಂತ್ರ ಇದಕ್ಕಿಂತಲೂ ಭಯಾನಕವಾಗಿ ಕೆಲಸ ಮಾಡೋದು ಇತರರ ನಕಾರಾತ್ಮಕ ದೃಷ್ಟಿ. ಹೌದು, ಪ್ರತಿಯೊಬ್ಬ ಮಾನವನ ಸುತ್ತಲೂ ಒಂದು ಸೂಕ್ಷ್ಮ ಶಕ್ತಿ ವಲಯ ಇರುತ್ತೆ. ಇದನ್ನೇ ಆರಾ ಅಂತ ಕರೀತಾರೆ. ಈ ಆರಾ ಬಲವಾಗಿದ್ದಾಗ ಹೊರಗಿನ ಜನರ ನಕಾರಾತ್ಮಕತೆ ನಿಮ್ಮ ಮೇಲೆ ಸುಲಭವಾಗಿ ಪರಿಣಾಮ ಬೀರೋದಿಲ್ಲ. ಆದರೆ ಮನಸ್ಸು ದುರ್ಬಲವಾದಾಗ, ಭಯ ಹೆಚ್ಚಾದಾಗ, ಅತಿಯಾದ ಪ್ರದರ್ಶನ, ಅಹಂಕಾರ ಹೆಚ್ಚಾದಾಗ, ಅಥವಾ ಆತ್ಮಶಕ್ತಿ ಕುಂದಿದಾಗ ಈ ಆರಾ ದುರ್ಬಲವಾಗುತ್ತೆ. ಅಲ್ಲಿಂದಲೇ ಈ ಕೆಟ್ಟ ದೃಷ್ಟಿಯ ಪ್ರವೇಶ ಆಗುತ್ತೆ. ಯಾರಿಗೆ ಈ ದೃಷ್ಟಿ ಹೆಚ್ಚಾಗಿ ಬೀಳುತ್ತೆ ಅನ್ನುವ ಪ್ರಶ್ನೆಗೆ ಮೊದಲಿಗೆ ಬರೋದು ನಮ್ಮ ಸುಂದರ ಸುಂದರಿಯರಿಗೆ. ಅಂದ್ರೆ ನೋಡಕ್ಕೆ ಸ್ವಲ್ಪ ಚೆನ್ನಾಗಿರ್ತಾರಲ್ಲ, ಅಂಥವರಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಯಶಸ್ವಿ ವ್ಯಕ್ತಿಗಳಿಗೆ, ಹೊಸ ಮನೆ ಕಟ್ಟಿದವರಿಗೆ, ಹೊಸ ವ್ಯವಹಾರ ಶುರು ಮಾಡಿದವರಿಗೆ, ಸಂತೋಷದಿಂದ ಬದುಕ್ತಾ ಇರೋರಿಗೆ, ಆಧ್ಯಾತ್ಮಿಕ ಸಾಧನೆ ಜಪ ಪ್ರಾರಂಭಿಸಿದವರಿಗೆ. ಅಂದ್ರೆ ಬೆಳಕು ಇರುವ ಕಡೆ ನೆರಳು ಕೂಡ ಬರುತ್ತೆ, ಬೆಳಕಿದ್ದಲ್ಲಿ ಕತ್ತಲೆ ಕೂಡ ಬರುವ ಹಾಗೆ. ನೀವು ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಬೆಳೀತಾ ಇರುವಾಗ ಕೆಲವೊಂದು ಪರೀಕ್ಷೆಗಳು ಬರುತ್ತೆ. ಇದರಲ್ಲಿ ದೃಷ್ಟಿ ಕೂಡ ಒಂದು. ಈಗ ಇಲ್ಲಿ ಕೆಲವು ಲಾಜಿಕ್ ಮೈಂಡ್ ಇರೋರಿಗೆ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ನಾವು ಮುಂದುವರೆದಿದ್ದೇವೆ, ಆದರೂ ಹಳೆ ಕಾಲದವರ ಹಾಗೆ ದೃಷ್ಟಿ ಕೆಟ್ಟ ದೃಷ್ಟಿ ಅಂತ ಮಾತಾಡ್ತೀರಲ್ಲ ಅಂತ ಪ್ರಶ್ನೆ ಬರ್ಬೋದು.
ಇದಕ್ಕೆ ಏನು ಉತ್ತರ ಅಂದರೆ, ಎಲ್ಲವೂ ಎನರ್ಜಿಯೇ ಅಂತ ನೀವು ನಂಬೋದಾದರೆ ಇದನ್ನು ಕೂಡ ನಂಬಲೇಬೇಕು. ಒಳ್ಳೆ ಎನರ್ಜಿಯಿಂದ ಹೇಗೆ ನಮ್ಮ ಪರಿಸರ, ಮೈ, ಮನಸ್ಸು ಉಲ್ಲಸಿತವಾಗಿ ಹಗುರವಾಗುತ್ತೋ ಹಾಗೆ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಎನರ್ಜಿಯಿಂದ ನಕಾರಾತ್ಮಕತೆ ಬಂದೇ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈಗ ದೃಷ್ಟಿ ಬಿದ್ದಿದೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ತಿಳಿಯೋದು ಹೇಗೆ ಅಂದರೆ, ಅಂತಹ ಲಕ್ಷಣಗಳು ಏನು ಅಂತ ನೋಡೋದಾದರೆ, ಮೊದಲ ಲಕ್ಷಣ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಠಾತ್ತಾಗಿ ದೇಹದಲ್ಲಿ ಭಾರವಾದ ಅನುಭವ, ಮಾಂಸಖಂಡಗಳ ನೋವು, ಮೈ ಕೈಯೆಲ್ಲ ನೋವು ಅಂತ ಹೇಳ್ತಾ ಇರ್ತಾರಲ್ಲ ಹಾಗೆ, ಕಣ್ಣಿನಲ್ಲಿ ಉರಿ, ಒತ್ತಡ, ಕಣ್ಣು ಭಾರ ಆದ ಅನುಭವ, ತಲೆ ಸುತ್ತುವುದು, ನಿದ್ದೆ ಬಾರದೇ ಇರೋದು, ಯಾವುದೇ ವೈದ್ಯಕೀಯ ಕಾರಣ ಇಲ್ಲದೆ ಸುಸ್ತು, ಇದರ ಜೊತೆಗೆ ಶಕ್ತಿಯೇ ಇಲ್ಲದ ಅನುಭವ. ಇದು ಹೆಚ್ಚಿನ ಸಂದರ್ಭದಲ್ಲಿ ಕಾಣಿಸುವ ಲಕ್ಷಣ. ಎರಡನೇ ಪರಿಣಾಮ ಮನಸ್ಸಿನ ಮೇಲೆ. ಏನೂ ಕಾರಣವಿಲ್ಲದೆ ಕಿರಿಕಿರಿ ಆಗುವಂತಹದ್ದು, ಇರಿಟೇಷನ್ನು, ಎಲ್ಲರ ಮೇಲೂ ಕೋಪ ಬರುವಂತಹದ್ದು, ಒಂಟಿಯಾಗಿ ಇರಬೇಕು ಅಂತ ಅನ್ಸೋದು, ಅಸಹಜ ಭಯ, ಸುಮ್ಮನೆ ಭಯ, ಆತಂಕ, ಹೃದಯದಲ್ಲಿ ಒತ್ತಡ, ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ಸಿಗೆ ತುಂಬ ಬೇಜಾರಾಗೋದು. ಈಗ ನಿಮಗೇನೇ ಅನುಭವಕ್ಕೆ ಬರ್ಬೋದು, ನಾನು ಹೀಗೆ ಇರಲಿಲ್ಲಲ್ಲ, ಯಾಕೆ ಹೀಗಾಗ್ತಿದೆ ಅಂತ. ಹೌದು, ಇದು ಒಳಗಿನ ಶಕ್ತಿಯ ಅಸ್ಥಿರತೆ. ಇನ್ನು ಮೂರನೇ ಲಕ್ಷಣ ಏನಪ್ಪ ಅಂತಂದರೆ, ನಮ್ಮ ನಿತ್ಯದ ಜೀವನದ ಮೇಲೆ ಬೀಳುವಂತಹದ್ದು ಪರಿಣಾಮ. ಪೂಜೆ ಮಾಡೋಕ್ಕೆ ಮನಸ್ಸಿಲ್ಲ, ಜಪ ಬೇಡ ಅಂತ ಅನ್ಸೋದು, ಧ್ಯಾನವು ಬೇಡ ಅಂತ ಅನ್ಸೋದು, ಒಳಗಿಂದ ಜಪ ಮಾಡಬೇಕು ಅಂತ ಮನಸ್ಸಿದ್ರೂ ಆಗೋದಿಲ್ಲ ಮಾಡೋದಿಕ್ಕೆ. ಮನೆಯಲ್ಲಿ ಜಗಳ, ಆಗಬೇಕಾದ ಕೆಲಸ ಕರೆಕ್ಟ್ ಸಮಯಕ್ಕೆ ಆಗೋದಿಲ್ಲ, ಹಣದ ಫ್ಲೋ ಕಡಿಮೆ ಆಗೋದು, ಬರುತ್ತಿದ್ದ ಹಣ ಸಡನ್ನಾಗಿ ನಿಲ್ಲೋದು, ಸಂಬಂಧಗಳಲ್ಲಿ ಅಶಾಂತಿ, ಯೋಜನೆಗಳು ವಿಫಲವಾಗೋದು, ಎಲ್ಲವೂ ಆಲ್ಮೋಸ್ಟ್ ಆಗಿ ನಿಲ್ಲುವಂತಹ ಸಂದರ್ಭ ಬರುತ್ತೆ. ಇದೇ ಸಮಯದಲ್ಲಿ ನಮ್ಮ ಒಳಗೆ ಒಂದು ಪ್ರಶ್ನೆ ಬರುತ್ತೆ, ಯಾರಾದರೂ ಏನಾದರೂ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಮೊದಲು ಬರುವಂತಹದ್ದು. ಆದರೆ ಅನೇಕ ಸಲ ಇದು ದೊಡ್ಡ ಮಾಟ, ತಂತ್ರ, ಮಂತ್ರ ಅಲ್ಲ, ಸರಳವಾಗಿ ಹೇಳುವಂತಹ ದೃಷ್ಟಿಯೂ ಆಗಿರಬಹುದು. ಈಗ ನೀವು ಗಮನಿಸಬೇಕಾದ್ದು, ನಿಮ್ಮ ಸುತ್ತಮುತ್ತ ಎಂತಹ ಜನ ಇರ್ತಾರೆ, ಅವರ ಸ್ವಭಾವ ಹೇಗಿದೆ, ಅವರ ನಕಾರಾತ್ಮಕತೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಗಮನಿಸಬೇಕು. ಕೆಲವೊಂದು ಜನಗಳು ಹೇಗಿರ್ತಾರೆ ಅಂದರೆ, ಅವರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ, ಎಲ್ಲದಕ್ಕೂ ಕಂಪ್ಲೇಂಟು, ಎಲ್ಲ ಸಂಬಂಧಗಳ ಬಗ್ಗೆ ಕಂಪ್ಲೇಂಟು, ಎಲ್ಲ ಸಿಚುವೇಶನ್ ಮೇಲೆ ಕಂಪ್ಲೇಂಟು, ಎಲ್ಲರ ಮೇಲೂ ಕಂಪ್ಲೇಂಟ್, ಬರೀ ಕಂಪ್ಲೇಂಟ್ ಮಾಡುವ ಅಭ್ಯಾಸ. ಅಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನೇ ಕಂಪ್ಲೇಂಟ್ ಅಂತ ಹೇಳೋದು. ಅದನ್ನೇ ಕೆಲವೊಬ್ಬರಿಗೆ ಅವರ ದಿನಚರಿ ಪ್ರಾರಂಭವಾಗೋದೇ ಕಂಪ್ಲೇಂಟಿಂದ. ಈ ಥರ ಜನರಿಂದ ಆದಷ್ಟು ದೂರವಿರಿ. ಇಂತಹವರ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ, ಅವರ ಹತ್ರ ಮಾತಾಡಿ ನೀವು ಅದೇ ರೀತಿ ಕಂಪ್ಲೇಂಟ್ ಬಾಕ್ಸ್ ಥರ ಆಗ್ತೀರಿ. ಇನ್ನೊಂದು ತರಹದ ಜನ ಇರ್ತಾರೆ, ಫೈನಾನ್ಷಿಯಲಿ ಅನುಕೂಲವಾಗಿರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಅಂತ ಇರೋದಿಲ್ಲ, ಎಲ್ಲ ಸರಿ ಇರುತ್ತೆ, ಅವರ ಲೈಫಲ್ಲಿ ಎಲ್ಲ ನೀಟಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇನ್ನೊಬ್ಬರ ಜೀವನದಲ್ಲಿ ಸಣ್ಣ ಬೆಳವಣಿಗೆ ಆದರೂ ಸಹಿಸೋದಿಲ್ಲ. ಈ ಥರ ಸ್ವಭಾವ ಇದ್ದಾಗ ಇಂತಹವರ ಎನರ್ಜಿ ಕೂಡ ಕೆಟ್ಟ ದೃಷ್ಟಿಯಾಗಿ ಬದಲಾಗುತ್ತೆ. ಇನ್ನೂ ಒಂದು ಕೆಟಗರಿ ಜನ ಇರ್ತಾರೆ, ಅವರು ಬರೀ ನೋವಿನ ಕಥೆಯನ್ನೇ ಹೇಳ್ತಾ ಇರೋರು. ಅಯ್ಯೋ, ಅನುಭವಿಸಿ ಸಾಕಾಯ್ತು, ನಾನು ಹುಟ್ಟಿದಾಗಿಂದಲೂ ಇದೇ ಕತೆ ಆಯಿತು, ಈ ಥರ ಸಣ್ಣ ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ದೊಡ್ಡ ವಿಚಾರಕ್ಕೂ ಅವರು ಕೊರಗೋದು ಮಾತ್ರ ನಿಲ್ಲಿಸೋದಿಲ್ಲ. ಬರೀ ನೋವಿನ ಕತೆ ಮಾತ್ರ ಮಾತಾಡೋದವರು. ಅವ್ರ ಹತ್ರ ಬೇರೆ ಏನಾದರೂ ಅವರ ಮನಸ್ಸನ್ನು ನೀವು ಡೈವರ್ಟ್ ಮಾಡಿ ಬೇರೆ ಏನಾದರೂ ಮಾತಾಡೋಣ ಅಂತ ಅಂದ್ರೂ ಇಲ್ಲ, ಅವರು ಆ ಮೆಂಟಾಲಿಟಿಯಿಂದ ಅವರು ಹೊರಗಡೆ ಬರೋದಿಲ್ಲ. ಅಂದರೆ ಕೊರಗೋದೊಂದೇ ಅವರಿಗೆ, ಅದರಿಂದನೇ ಅವರಿಗೆ ಖುಷಿ ಸಿಗ್ತಾ ಇರೋದು. ಇಂತಹವರಿಂದ ಕೂಡ ದೂರ ಇರಬೇಕು. ಯಾಕೆ ಹೇಳಿದೆ ಅಂದರೆ, ಇಂಥವರ ಎನರ್ಜಿ ಅವರನ್ನು ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಈ ದೃಷ್ಟಿ ಅಂತಹದ್ದು ಬೇಗ ಆಗುತ್ತೆ. ಕೆಟ್ಟ ದೃಷ್ಟಿ ಅಂತ ಹೇಳ್ತಾರಲ್ಲ, ಅದು ಬೇಗ ಆಗುತ್ತೆ. ಇನ್ನು ನಮ್ಮ ಆತ್ಮವಿಶ್ವಾಸ ಕಡಿಮೆ ಇದ್ದಾಗ, ಮಾನಸಿಕವಾಗಿ ಈಗಾಗಲೇ ಭಯದಿಂದ ಇದ್ದಾಗ, ಮಾನಸಿಕವಾಗಿ ತುಂಬ ಒತ್ತಡದಲ್ಲಿದ್ದಾಗ ಮತ್ತು
ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹಾಗಾಗುತ್ತಂತೆ, ಹೀಗಾಗುತ್ತಂತೆ, ಅಲ್ಲಿ ಹಾಗಾಯ್ತಂತೆ, ಅಲ್ಲಿ ಬೇಗ ಸತ್ತು ಹೋದ್ರಂತೆ, ಇಷ್ಟು 30ಕ್ಕೆ ಸತ್ತು ಹೋದ್ರಂತೆ, 40ಕ್ಕೆ ಸತ್ತು ಹೋದ್ರಂತೆ, ಈ ಥರದ್ದು ತುಂಬ ಇನ್ಫಾರ್ಮೇಷನ್ ಅಲ್ಲಿಂದ ಇಲ್ಲಿಂದ ಆರೋಗ್ಯದ ಬಗ್ಗೆ ಅದು ಇದು ಅಂತೇಳಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಗೊಂದಲ ಮೂಡುತ್ತೆ ಮನಸ್ಸಲ್ಲಿ. ಆ ಗೊಂದಲ ಇದ್ದಾಗ ಕೂಡ ಬೇಗ ಕೆಟ್ಟ ದೃಷ್ಟಿ ಎಫೆಕ್ಟ್ ಆಗುತ್ತೆ. ಇದನ್ನ ಹೇಗೆ ತಡೆಗಟ್ಬೋದು ಅನ್ನುವ ಪ್ರಶ್ನೆಗೆ ಕೆಲವು ಪರಿಹಾರ ಹೇಳ್ತೀನಿ. ಅದನ್ನ ಇವತ್ತಿಂದನೇ ಕಡ್ಡಾಯವಾಗಿ ಪಾಲಿಸಿ. ಸೂರ್ಯೋದಯಕ್ಕೆ ಮುನ್ನ ಹಾಸಿಗೆಯಿಂದ ಎದ್ದೇಳಬೇಕು. ಇದು ಕೇವಲ ಆರೋಗ್ಯದ ಸಲಹೆ ಅಂತ ಅಂದ್ಕೊಳ್ಬೇಡಿ. ಇದು ಆಧ್ಯಾತ್ಮಿಕ ಯಾತ್ರೆ ರಕ್ಷಣೆಯ ಮೊದಲ ಹಂತ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ವ್ಯಕ್ತಿಯ ಅವರ ಸಹಜವಾಗಿ ಬಲವಾಗಿರುತ್ತೆ. ರಾತ್ರಿ ಜಾಸ್ತಿ ಹೊತ್ತು ಸ್ಕ್ರೋಲ್ ಮಾಡ್ತಾ ಇರೋದು, ಅಸ್ತವ್ಯಸ್ತ ಜೀವನ, ಇವು ಅವರನ್ನು ದುರ್ಬಲಗೊಳಿಸುತ್ತೆ. ಎರಡನೆಯದು ಸ್ವಚ್ಛತೆ. ತೊಳೆದ ಬಟ್ಟೆಯನ್ನೇ ಪ್ರತಿದಿನ ಫ್ರೆಶ್ ಆಗಿ ತೊಳೆದ ಬಟ್ಟೆಯನ್ನೇ ಯೂಸ್ ಮಾಡಬೇಕು. ದಿನಕ್ಕೆ 2 ಬಾರಿ ಸ್ನಾನ ಮಾಡಿ. ಹಳೆಯ ದುರ್ವಾಸನೆ ಬರುವಂತಹ ಬಟ್ಟೆ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಹಾಗೆ ಯಾವಾಗಲೂ ನೀವು ಪ್ಲೆಸೆಂಟ್ ಆಗಿ ಅಂದರೆ ಒಳ್ಳೆ ಗುಡ್ ಸ್ಮೆಲ್ ಬರೋ ಥರ ಅಂದರೆ ನಿಮ್ಮನ್ನು ನೀವು ರೆಡಿ ಮಾಡಿ ಅಂದರೆ ಆ ಥರ ರೆಡಿ ಆಗಬೇಕು ನೀವು. ಇನ್ನು ನಾವು ತೆಗೆದುಕೊಳ್ಳುವ ಆಹಾರ, ಅದು ಕೂಡ ಆಹಾರ ಕೇವಲ ಹೊಟ್ಟೆ ತುಂಬಿಸುವುದಕ್ಕೆ ಇರುವಂತಹದ್ದಲ್ಲ. ಆಹಾರವು ಕೂಡ ಶಕ್ತಿ. ಸಾತ್ವಿಕ ಆಹಾರ ಸೇವಿಸಿ. ಕೋಪ, ಅಶಾಂತಿ, ಭಯ ಹೆಚ್ಚಿಸುವಂತಹ ತಾಮಸಿಕ ಆಹಾರವನ್ನು ಕಡಿಮೆ ಮಾಡಿ. ಊಟಕ್ಕೂ ಮೊದಲು ದೇವರನ್ನ ಸ್ಮರಿಸಿ. ನೀವು ತಿನ್ನುವ ಆಹಾರ ನಿಮ್ಮ ಮನಸ್ಸಾಗಿ ರೂಪುಗೊಳ್ಳುತ್ತೆ. ವಾರದಲ್ಲಿ 2 ಬಾರಿ ಚಿಟಿಕೆ ಕಲ್ಲುಪ್ಪು, ಚಿಟಿಕೆ ಅರಿಶಿನ ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡಿ. ಹಾಗೆಯೇ ಅದಕ್ಕೆ 1-2 ಹನಿ ನಿಂಬೆ ರಸ ಸೇರಿಸಿ ಅದರಿಂದನೂ ಸ್ನಾನ ಮಾಡಿದರೆ ಆ ನಿಂಬೆಹಣ್ಣಿಗೆ ಆ ನೆಗೆಟಿವಿಟಿಯನ್ನು ತೆಗೆಯುವ ಶಕ್ತಿ ಇರುತ್ತೆ ಅದರಲ್ಲಿ. ಇದು ಸೂಕ್ಷ್ಮ ಮಟ್ಟದಲ್ಲಿ ಭಾರವನ್ನು ಕಡಿಮೆ ಮಾಡುತ್ತೆ. ಇನ್ನೊಂದು ಸೂಕ್ಷ್ಮ ವಿಚಾರ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಎಲ್ಲರಿಗೂ ಹೇಳುವ ಅಗತ್ಯ ಇಲ್ಲ. ಯಾರು ಏನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಆಧ್ಯಾತ್ಮಿಕ ಸಾಧನೆ ಬಗ್ಗೆಯೂ ಹೊರಗೆ ಹೇಳುವ ಅಗತ್ಯ ಇಲ್ಲ. ನಿಮ್ಮ ಕನಸಿನ ಬಗ್ಗೆಯೂ ಯಾರಲ್ಲಿ ಹಂಚಿಕೊಳ್ಳುವ ಅಗತ್ಯ ಕೂಡ ಇಲ್ಲ. ಹೊಸ ಖರೀದಿ, ಹೊಸ ಸಂಬಂಧ, ಹೊಸ ಯೋಜನೆ, ಹೊಸ ಯೋಚನೆ, ಹೊಸ ಸಾಧನೆ ಎಲ್ಲವನ್ನು ಜಗತ್ತಿಗೆ ಘೋಷಿಸುವ ಅಗತ್ಯ ಇಲ್ಲ. ನೆನಪಿಡಿ, ಎಲ್ಲರೂ ನಿಮಗೋಸ್ಕರ ಖುಷಿಯಿಂದ ಚಪ್ಪಾಳೆ ತಟ್ಟೋದಿಲ್ಲ. ಕೆಲವರು ಮೌನವಾಗಿ ಇದ್ದುಕೊಂಡೇ ಅಸೂಯೆ ಪಡ್ತಾರೆ. ಅದೇ ದೃಷ್ಟಿ ಕೆಟ್ಟ ದೃಷ್ಟಿಯಾಗಿ ಬದಲಾಗುತ್ತೆ. ಮತ್ತೆ ಅತ್ಯಂತ ದೊಡ್ಡ ರಕ್ಷಣೆ ಅಂದರೆ ಆತ್ಮವಿಶ್ವಾಸ ಮತ್ತು ದೇವರ ಮೇಲೆ ಅಚಲ ನಂಬಿಕೆ ಇರಬೇಕು. ಭಯ ಪಡುವ ವ್ಯಕ್ತಿಯ ಆರ ಬೇಗ ಬ್ರೇಕ್ ಆಗುತ್ತೆ. ದೃಢ ಮನಸ್ಸಿನ ವ್ಯಕ್ತಿಯನ್ನ ನಕಾರಾತ್ಮಕತೆ ಸುಲಭವಾಗಿ ಮುಟ್ಟೋದಿಲ್ಲ. ದೇವರನ್ನು ನೆನೆಯುವ ಹೃದಯ, ಸತ್ಯದಲ್ಲಿ ಬದುಕುವ ಮನಸ್ಸು, ಶುದ್ಧ ಜೀವನ ನಡೆಸುವ ವ್ಯಕ್ತಿ, ಇವರಿಗೆ ದೃಷ್ಟಿ ಬೇಗ ತಾಗೋದಿಲ್ಲ. ತಾಗಿದ್ರೂ ಏನು ಎಫೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಬೆಳಕು ಬಂದಾಗ ಕತ್ತಲು ಇರೋದಿಲ್ಲ. ಪ್ರತಿ ಸಮಸ್ಯೆಯನ್ನ ಯಾರೋ ಏನೋ ಮಾಡಿದ್ದಾರೆ ಅಂತ ಭಯ ಪಡೋದನ್ನ ಮೊದಲು ನಿಲ್ಲಿಸ್ಬೇಕು. ಮೊದಲು ನಿಮ್ಮ ಜೀವನವನ್ನ ಗಮನಿಸಬೇಕು. ನಿಮ್ಮ ಆಹಾರ, ನಿಮ್ಮ ನಿದ್ರೆ, ನಿಮ್ಮ ಭಯ ಎಲ್ಲವನ್ನ ನೋಡಬೇಕು. ಬಹಳ ಸಲ ಸಮಸ್ಯೆ ಹೊರಗೆ ಇರೋದಿಲ್ಲ, ಒಳಗೆ ಇರುತ್ತೆ. ನಿಮ್ಮ ಆರ ಬಲವಾಗಿದ್ದಾಗ ಯಾವ ದೃಷ್ಟಿ ಕೂಡ ಏನು ಮಾಡೋದಿಲ್ಲ. ನಿಮ್ಮ ಇಷ್ಟ ದೇವರ ರಕ್ಷಣೆ ಇದ್ದಾಗ ಯಾವ ದೃಷ್ಟಿಗೆ ಭಯ ಬೀಳುವ ಅಗತ್ಯ ಇಲ್ಲ. ಅಂಧಶ್ರದ್ಧೆ ಬೇಡ, ಆಂತರಿಕ ಶಕ್ತಿ ಬೇಕು. ದೇವರ ಸ್ಮರಣೆ ಇರಲಿ, ಹೆಚ್ಚಿನ ಭಯ ಬೀಳುವ ಅಗತ್ಯ ಇಲ್ಲ. ಸೊ ಹೀಗೆ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಬಗ್ಗೆ ಇಷ್ಟೊಂದು ವಿಚಾರ ಹೇಳಬೇಕಿತ್ತು. ಇದರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.